ರನ್ಯಾ ಗೋಲ್ಡ್ ಕೇಸ್ಗೂ ಮುಧೋಳಕ್ಕೂ ನಂಟೇನು? ಸಹಕಾರಿ ಬ್ಯಾಂಕ್ನಿಂದ ರನ್ಯಾ ಖಾತೆಗೆ ಹಣ ವರ್ಗಾವಣೆ ಆಗಿದೆಯಾ? ಆರೋಪಕ್ಕೆ ಓಂಕಾರ್ ಕೋಆಪರೇಟಿವ್ ಬ್ಯಾಂಕ್ ಸ್ಪಷ್ಟನೆ ಕೊಟ್ಟಿದೆ. ನಟಿ ರನ್ಯಾಗೆ ಹಣ ಸಂದಾಯವಾಗಿದೆ ಅನ್ನೋ ಆರೋಪ ಸುಳ್ಳು ಅಂತ ಹೇಳಿದ್ದಾರೆ. ನಮ್ಮ ಬ್ಯಾಂಕಿಗೂ ಆ ಕೇಸಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಓಂಕಾರ್ ಸಹಕಾರಿ ಬ್ಯಾಂಕಿನ ಮ್ಯಾನೇಜರ್ ಶ್ರೀನಿವಾಸ್ ಕುಲಕರ್ಣಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯ ಮುಧೋಳದ ಬ್ಯಾಂಕ್ನಿಂದ ಹಣ ಹೋಗಿದೆ ಅನ್ನೋದು. ನಮ್ಮ ಬ್ಯಾಂಕ್ ವ್ಯವಹಾರದಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಕಾಪಿ ಇದೆ, ಯಾರು ಬೇಕಾದರೂ ಬಂದು ಚೆಕ್ ಮಾಡಬಹುದು. ನಮ್ಮ ಬ್ಯಾಂಕಿನಿಂದ ಹಣ ಹೋಗಿಲ್ಲ ಅಂತ ಹೇಳಿ ಅಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಶ್ರೀನಿವಾಸ್ ಕುಲಕರ್ಣಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಬ್ಯಾಂಕಿಗೆ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ. ಈ ಕುರಿತಂತೆ ನಾವು ಎಲ್ಲ ಮಾಹಿತಿಯನ್ನು ಬಂದಂತ ತಮಗೂ ಸಹ ಅದರ ಕುರಿತು ನಾನು ಮಾಹಿತಿಯನ್ನು ಕೊಡುತ್ತೇನೆ. ಈ ವ್ಯವಹಾರಕ್ಕೂ ನಮ್ಮ ಸಂಸ್ಥೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಬ್ಯಾಂಕಿನ ಸ್ಟೇಟ್ಮೆಂಟ್ ಅದ, ನಮ್ಮ ಕಡೆ ನಮ್ದು ಬ್ಯಾಂಕ್ ವ್ಯವಹಾರ ಸ್ಟೇಟ್ಮೆಂಟ್ ಅದ ರೀ. ಆ ಸ್ಟೇಟ್ಮೆಂಟ್ ನಿಮ್ಗೆ ಕೊಡ್ತನು, ತಾವು ಸಹ ಪರಿಶೀಲನೆ ಮಾಡ್ಬೋದು. ನಮಗೂ ಆ ವ್ಯವಹಾರಕ್ಕೂ ಸಂಬಂಧ ಇಲ್ಲ, ಯಾವುದೇ ರೀತಿಯ ಸಂಬಂಧ ಇಲ್ಲ. ನಿಮ್ದಲ್ಲಿ ಯಾವ ರೀತಿ ಬಂದು ನನಗೆ ಗೊತ್ತಿಲ್ಲ. ನಮ್ಮ ಬ್ಯಾಂಕಿನ ದಾಖಲಾತಿಯನ್ನು ತಾವು ಪರಿಶೀಲನೆ ಮಾಡಬಹುದು. ನಮಗೂ ಆ ವ್ಯವಹಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಬ್ಯಾಂಕಿಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಈ ಕುರಿತಂತೆ ನಾವು ಎಲ್ಲ ಮಾಹಿತಿಯನ್ನು ಬಂದಂತ ತಮಗೂ ಸಹ ಅದರ ಕುರಿತು ನಾನು ಮಾಹಿತಿಯನ್ನು ಕೊಡುತ್ತೇನೆ.